ಅವ್ರ ಮೇಲೆ ಇರಬಾರ್ದು ಅಷ್ಟೇ. ನನಗೇನು ಭಯ ಅಲ್ಲ, ಯಾವ ಅಧಿಕಾರಿಗಳಿಗೂ ಗುಲಾಮ ಅವಶ್ಯಕತೆ ನನಗಿಲ್ಲ. ಐ ಫೈಟ್ ಓನ್ಲಿ ಫಾರ್ ಮೈ ಪೀಪಲ್. ಕರ್ನಾಟಕ ರಾಜ್ಯದಲ್ಲಿರೋ ಎಲ್ಲಾ ಜನಕ್ಕೂ. ನನ್ನ ಮುನ್ಸಿಪಾಲಿಟಿನಲ್ಲಿ ಇಷ್ಟು ಹಣ ಕೊಟ್ರೇನೋ ಒಂದು ಟಾಯ್ಲೆಟ್ ಕಟ್ಟೋಕೆ ಯೋಗ್ಯತಿಲ್ಲ ಸರ್ಕಾರ. ಅಲ್ಲಿ ಟಾಯ್ಲೆಟ್ಗಳೇ ಇಲ್ಲ, ಶೌಚಾಲಯಗಳಿಲ್ಲ, ಮಾತುಕತೆಗಳು ಏನಂದ್ರೆ ಕೋಟ್ಯಾಂತರ ರೂಪಾಯಿ ಬಡ್ಜೆಟ್ ಕೊಟ್ಟಿವಿ. ಜನ ನನಗೆ ಹೇಳ್ತಾ ಇದಾರ, ಏನ್ರಿ ಎಕ್ಸ್ಟ್ರಾ ಅಮೌಂಟ್ ಇದೆ, ಎಕ್ಸಸ್ ಮನಿ ಇದೆ, ಇನ್ನು ನೀವು ಒಂದು ಶೌಚಾಲಯ ಕಟ್ಟಿಲ್ಲ ನಾನು ಕಟ್ಟೋಕ್ಕಾಗುತ್ತೋ ಸ್ವಾಮಿ? ನಾನೇನು ಕಾಂಟ್ರಾಕ್ಟರ್ನಾ ಇಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡಿದ್ದಾನಾ? ವೇರ್ ದಿಟ್ ಅಮೌಂಟ್ ಗೋಸ್? ಇದು ಜ್ಞಾನೇಂದ್ರ ಅವ್ರು ಕೇಳಿದ್ರು, ನೀವು ಭಾಷಣ ಮಾಡೋ ಟೈಮ್ನಲ್ಲಿ ಸ್ವಾಮಿ ನಮ್ಗೆ ನೋವಿಲ್ಲ, ಈ ಕಡೆ ಇರೋರು ಮಾತಾಡಬೇಕು, ನಮ್ಗೂ ಅವಕಾಶ ಕೊಡಬೇಕು ಅನ್ನೋ ನಿಜಾನೇ. ಈಗ ಮದುವೆ ಮಾಡೋ ಮನೆಯಲ್ಲಿ ಹೋಗಿ ಮದುವೆ ಮಾಡೋರವರೇ ಊಟ ಮಾಡ್ಕೊಂಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ಬರೋರ್ಗೆ ಊಟ ಕೊಡ್ಬೇಕು. ಯಾರು ಬರ್ತಾನೋ ಮನೆಗೆ ಅವನಿಗೆ ಊಟ ಕೊಡ್ಬೇಕು. ನಾವು ಮನುಷ್ಯರಿಗೆ ನಮ್ಮ ಊಟ ಕೂತ್ಕೊಂಡು ಊಟ ಮಾಡಿದ್ರೆ ಮಾನ ಮರ್ಯಾದೆ ಹೋಗುತ್ತೆ. ಆತರ ಅವಕಾಶ ನಮ್ಗೆ ಕೊಡಬೇಕು. ನೀವೇ ಮಾತಾಡ್ಕೊಳ್ಳೋದಿಲ್ಲ, ಮಾತಾಡಿ ಫೆಲಿಸಿಟೇಟ್ ಮಾಡಿ. ನಾವೇನೋ ಡೆಪ್ಟಿ ಸಿ ಎಂ ಸರಿ ಮಾಡಿಲ್ಲ ಅಂತ ಹೇಳಿದ್ವಿ. ಎಸ್, ನೀವು ಮಾಡಿರಿ ಸ್ವಾಮಿ, ಸ್ನಾನ ಬಿಡುಗಡೆ ಮಾಡಿದ್ರಿ, ನಮ್ಗೆ ಸಂತೋಷ. ಎಲ್ಲಿ ಹೋಗುತ್ತಾ ದುಡ್ಡು? ಯಾರು ಮಾನಿಟರ್ ಮಾಡಬೇಕು? ನಾವಾ ನೀವಾ? ಯು ಸಪೋಸ್ ಟು ಬಿ. Have you done? I am the example. I brought the notice to them. Till today they are not taken action. ಇಂಥ ಅಧಿಕಾರಿಗಳು ಇಟ್ಕೊಂಡು ಹೆಂಗೆ ಸ್ವಾಮಿ ನೀವು ಕೆಲಸ ಮಾಡೋಕ್ಕಾಗುತ್ತೆ? ಇದು ಒಂದು ಸ್ವಾಮಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಹಣ ಕೇಳಿದ್ರಿ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ಹಣ ಕೊಡಬೇಕು. ಮಾತುಗಳು ನೋಡಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಮೇಲೆ ಅಪಾರ ಪ್ರೀತಿ. SC STಗೆ ಇಷ್ಟು ಹಣ ಉಂಟು. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರೇ ಗಮನಿಸಿ, ತಾವು ಕೊಟ್ಟಿದ್ರಿ ಡಿಮಾಂಡ್ ನಂಬರ್ 10 ನಲ್ಲಿ ಎಷ್ಟು ಅಮೌಂಟ್ ನೀವು ಅದರಲ್ಲಿ ಕೊಟ್ಟಿದ್ರೆ ಆ ಅಮೌಂಟ್ ಇಸ್ ಸಫಿಷಿಯಂಟ್ ಫಾರ್ ದಟ್ ಎಜುಕೇಶನ್ ಪೀಪಲ್ ಟು ಜಸ್ಟ್ ಬ್ರಿಂಗ್ ಇಟ್ ಟು ದಟ್ ಫೀಸ್, ಸ್ಕಾಲರ್ಶಿಪ್, ಎವ್ರಿಥಿಂಗ್. ಅಮೌಂಟ್ ಸಫಿಷಿಯಂಟ್ ನಾ? ಇನ್ನೂ ಬೇಕಾ ಅಂತ ಕೇಳಿದ್ರೆ ಹಿಂದಿನ ಸರ್ಕಾರ ಏನೋ ಮಾಡಿಲ್ಲ, ಮುಂದಿನ ಸರ್ಕಾರ ಏನೋ ಮಾಡಿಲ್ಲ. ನಾವು ಸ್ವಲ್ಪ ಅಮೌಂಟ್ ಕೊಟ್ಟಿದ್ವಿ, ಅವ್ನಿಗೆ ಊಟನೇ ಇಲ್ಲ, ಒಂದು ತಿಂಗಳು ನಾವು ಒಂದು ಸ್ಪೂನ್ ಊಟ ಕೊಟ್ಟಿದ್ವಿ. ಅದಿಲ್ಲ ಕೊಡಿ. ಅದನ್ನೇ ಖರ್ಗೆ ಸಾಹೇಬ್ರು ಹೇಳಿದ್ರು, ಬಣ್ಣ ಹಾಕೊಂಡಿರೋದ್ರಿಂದ ಬಡವ್ರಿಗೆ ಊಟ ಕೊಡಿ. ತಾವೇನ್ ಮಾಡಿದ್ರಿ ಅಂದ್ರೆ, ಅದು ಉದಾಹರಣೆ, ರೋಡ್ನಲ್ಲಿ ಬೀದಿನಲ್ಲಿ ಬೆಗ್ಗರ್ಸ್ಗಳು ಇರಬಾರ್ದು. ನಾವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತಗೊಳ್ಬಾರ್ದು. ಅವರೆಲ್ಲ ತಗೊಂಡು ಹೋಗಿ ನಾವು ಒಳ್ಳೆ ಊಟ ಕೊಟ್ಟು 5 ಸ್ಟಾರ್ ಹೋಟೆಲ್ ಮಲಗಿ ಬಿಡ್ತೀವಿ. ಇನ್ನು ನೀವು ಮಾಡಿದ್ರಿ ತಾನೆ? ಭಿಕ್ಷಾ ತಗೊಳ್ಳೋರ್ಗು ನೀವು ಸಹಾಯ ಮಾಡೋರು, ಸಾಮಾನ್ಯ ಬಡವನ ಮಗ ಓದೋದಕ್ಕೂ ನೀವು ಸಹಾಯ ಮಾಡಿಲ್ವೇ? ವಾಟ್ ಫಾರ್ ದ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಂಕ್ಷನ್ ಇನ್ ದ ರೋಡ್? ತಾವುದಾನ ಮಾಡಿದ್ರಿ. ಬೆಂಗಳೂರು ಸಿಟಿನಲ್ಲಿ ಏನಂದ್ರೆ ಭಯ, ಸ್ವಾಮಿ ಬಹಳ ದುಡ್ಡಿದೆ ನಮ್ಮ ಹತ್ರ, ಬಡ್ಜೆಟ್, ಬೆಗ್ಗರ್ಸ್ಗಳು ಯಾರೋ ಬೀದಿನಲ್ಲಿ ಹೋಗಬಾರ್ದು, ಇವ್ರಿಗೂ ರಿಹಾಬಿಲಿಟೇಷನ್ ಲೈಫ್ ಕೊಡ್ತೀವಿ. ನೀವು ಬೆಗ್ಗರ್ಸ್ ಕೊಡೋವನಿಗೂ, ಲೆಪ್ಪರ್ಸಿ ಕೊಡೋವನಿಗೂ, ಏಡ್ಸ್ ಬಂದಿರೋನು ಕೊಡೋವನಿಗೆಲ್ಲ ನೀವು ಕೊಡೋರು, ಸಾಮಾನ್ಯ ಒಂದು ಬಡವನ ಮಗನಿಗೂ ಕೊಡೋಕಿಲ್ವೇ? ಆ ದುಡ್ಡು ಎಲ್ಲಿ ಹೋಗಿದೆ? ವೇರ್ ಇಟ್ ಹಸ್ ಗಾನ್? ನಾವು ಮಾತು ಮಾಡೋದೇನೇನೋ ಇಂಥವ್ರಿಗೆ ನಾವು ಇಷ್ಟು ಮಾಡಿದ್ವಿ ಅಂತವ್ರಿಗೂ. ಪ್ರತಿ ಒಂದು ಜಾತ್ರೆನಲ್ಲಿ ಸೀಟ್ ಕೊಟ್ಟು ಅವನು ಓದಿದ್ರೆ ಅವನ ಅಗ್ರಿಮೆಂಟ್ ಮಾಡ್ತಾರ. ಫಸ್ಟ್ ನೀವು ಹಣ ಮಾಡಿ, ಹಣ ತುಂಬಿ, ಫೀಸ್ ಕಟ್ಟಿ, ಆಮೇಲೆ ನೋಡೋಣ ಅಂತಾರೆ. ಅವ್ರಿಗೆ ರೆಕಗ್ನೈಸ್ ಕೊಡೋದು ನಿಂತ ರೆಕಗ್ನೈಸ್ ಕ್ಯಾನ್ಸಲ್ ಮಾಡ್ತೀರಾ? ಅವ್ರು ಪ್ರೈವೇಟ್ ಆಗೇ ಇರಲಿ. ಪ್ರೈವೇಟ್ ಅಂದ್ರೆ ಅವನೇ ಮಾಡೋಕ್ಕಾಗೋದಿಲ್ಲ, ತಾವು ರೆಕಗ್ನೈಸ್ ಕೊಡಬೇಕು. ಸ್ವಾಮಿ 2 ನಿಮಿಷ ಆಗಿದ್ದು 2 ಬೆಲ್ ಹೊಡಿದ್ಬಿಟ್ರು ಸ್ವಾಮಿ. ಅವ್ರು ಬೇಗ ಶುರು ಮಾಡಿದ್ರು, ಟೈಮ್ ಇತ್ತು. ನಾವು ಲೇಟ್ ಶುರು ಮಾಡಿದ್ರು ನಾವು ಸ್ವಾಮಿ. ಏನ್ ನಮ್ಗೆ ಎತ್ತಿ ನೋಡಿ ಸ್ವಾಮಿ, ಸತ್ಯಾಂಶ ಕೆಲಸ ಆಗಿ ಮಾತಾಡೋರು ನಾಳೆ ನಾಳೆ ಇನ್ನೂ ಒಳ್ಳೇದಿದೆಯಲ್ಲ ಮಾತಾಡ್ಲಿಕ್ಕೆ. ಇಲ್ಲ ಇಲ್ಲ ಇಲ್ಲ, ಇನ್ನೂ ಒಂದು 2-3 ಹೇಳ್ತೇನೆ. ಅದು ಫುಡ್ ಅಂಡ್ ಸಿವಿಲ್ ಸಪ್ಲೈ, ಒಂದಾದ್ರೂ ಆಗ್ಲಿ, ಒಂದ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಇಲ್ಲ, ಬರೀ ಕಾರ್ಡ್ಗಳು ಮಾತ್ರ ಇಲ್ಲ ಮುಗಿಲಿ. ಅಧ್ಯಕ್ಷರೇ, ಫುಡ್ ಅಂಡ್ ಸಿವಿಲ್ ಸಪ್ಲೈಗೆ ಬಡ್ಜೆಟ್ ಕೇಳಿದ್ರೆ ಬರೀ ಕಾರ್ಡ್ಗಳು ಮಾತ್ರ ಇಲ್ಲ. BPL ಕಾರ್ಡು, APL ಕಾರ್ಡು, ಜನರಲ್ ಕಾರ್ಡು, ಯೆಲ್ಲೋ ಕಾರ್ಡು, ಏನೇನು ಕಾರ್ಡ್ಗಳಿದೆ. ಕಲರ್ಗೂ ಒಂದು ಕಾರ್ಡ್ ಕೊಟ್ಬಿಡಿ. ವೈಟ್ ಕಲರ್ ಒಂದು ಮಾತ್ರ ಕೊಟ್ಟಿಲ್ಲ. ಈಗ ಅದನ್ನು ಕೊಟ್ಟು ಬಿಟ್ರೆ ವೈಟ್ ಕಲರ್ ಕಾರ್ಡು. ಅದೇ ಅದು ಇಷ್ಟು ಇವರು ಹಣ ಕೇಳ್ತಾ ಇದಾರೋ, ಕೊಡ್ತಾ ಇದಾರೆ ಅಂದ್ರೆ ಬಾಡಿಗೆ ತಕೊಂಡು ಬಿಲ್ಡಿಂಗ್ ನಲ್ಲಿ ಇದಾರೋ, ಅದು ಬಾಡಿಗೆ ಕೊಡೋಕೆ ಹೋಗಿದ್ದಿಲ್ಲ. ಬಿಲ್ಡಿಂಗ್ಸ್, ದೇ ಡೋಂಟ್ ಹ್ಯಾವ್ ದ ಓನ್ ಬಿಲ್ಡಿಂಗ್ಸ್, ದೆನ್ ವಾಟ್ ಫಾರ್? ಯಾತಕ್ಕೆ ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಡಬೇಕು? ಸ್ವಂತ ಬಿಲ್ಡಿಂಗ್ ಇಲ್ಲ, ಬಾಡಿಗೆ ತಗೊಂಡಿದ್ದಾರೋ. ಬಾಡಿಗೆ ತಗೊಂಡಿರೋ ಓನರ್ಗೆ ದುಡ್ಡು ಕೊಟ್ಟಿಲ್ಲ ಇವರು. ನಾನು ಹೇಳೋದು ಸುಳ್ಳು ಅಂದ್ರೆ, ಲೆಟ್ ದ ಚಾಲೆಂಜ್ ದಿಸ್ ಗವರ್ನಮೆಂಟ್, ಐ ವಿಲ್ ಬ್ರಿಂಗ್ ಇಟ್ ಟು ದೇರ್ ನೋಟಿಸ್. ನನ್ನ ಬಂದು ಕೇಳ್ತಾ ಇದ್ರು, ಇವ್ರು ತಗೊಂಡಿರೋದು ಬಾಡಿಗೆ ಅವ್ರಿಗೂ ಹೋಗಿಲ್ಲ. ಅವರು ನೀವು ಶಾಸಕರಿಲ್ವಾ, ನೀವು ಮಾಡಿ ಕೊಡ್ಬೇಕು ಸ್ವಾಮಿ. ಮಾಡಿಲ್ಲ ಅಂದ್ರೆ ಅವ್ನು ನನ್ಗೂ ಓಟ್ ಕೊಡೋದಿಲ್ಲ. ಇದು ಹೆಂಗಿದೆ ನೋಡಿ, ಇವ್ರು ದುಡ್ಡು ಕೊಡ್ಬೇಕು.
ಇದೆಲ್ಲ ತಾವು ಸರಿಪಡಿಸ್ಬೇಕು ಡೆಪ್ಟಿ ಸಿ ಎಂ ಸಾಹೇಬ್ರೆ, ಬಹಳ ಕಷ್ಟ ಆಗುತ್ತೆ. ನಿಮ್ ಜೊತೆಗೆ ನಾನು ಇಟ್ಕೊಳ್ಳಿ, ನಾನು ಬರ್ತೀವಿ, ಯಾರ್ಯಾರು ಏನೇನ್ ಮಾಡ್ತಾರೋ ಹೇಳ್ತೀವಿ. ಜಗ ತಾನೆ ಸರ್ಕಾರಕ್ಕೂ, ನಾವ್ ಈ ಕಡೆ ಕೂತ್ಕೊಳ್ಳೋದ್ರೆ ಜೊತೆಲಿ ಇರಬಾರ್ದನಿಲ್ಲ. ಏನು ಒಂದು ಯೋಚನೆ ಮಾಡಿ. ಟ್ರಾನ್ಸ್ಪೋರ್ಟ್ 1000 lakhs ಕೇಳಿದರು. ಆಚು ಆಫೀಸ್ ಕಟ್ಟೋಗಿಲ್ಲ ಅದು. ಹೋಮ್ ಆನ್ ಟ್ರಾನ್ಸ್ಪೋರ್ಟ್ ನಾನೇ ನಮ್ಮ ಹೋಮ್ ಮಿನಿಸ್ಟರ್ ಕೇಳಿದ್ವಿ, ಸ್ವಾಮಿ ನಮ್ಮ ಊರಿನಲ್ಲಿ ಸಿಟಿ more than 50,000 ಪಾಪ್ಯುಲೇಷನ್, ಇನ್ನೂ ಟ್ರಾಫಿಕ್ ಪೊಲೀಸ್ ಇಲ್ಲ, ತಾವೇನಾದ್ರು ಒಂದು ನಮ್ಗೆ ಅವಕಾಶ ಮಾಡಿ ಕೊಡ್ಬೇಕನೋ. ಈ ಬಜೆಟ್ ನಲ್ಲಿ ಫಿನಾನ್ಸ್ ಮಿನಿಸ್ಟರ್ ಏನಾದ್ರು ಮಾಡಿದ್ರೆ ಖಂಡಿತವಾಗಿ ಮಾಡಿದ್ವಿ ಹೇಳಿದಾರೋ. ಈ 1000 lakhs ನಲ್ಲಿ ನಮ್ಗೆ ಏನಾದ್ರು ಟ್ರಾಫಿಕ್ ಪೊಲೀಸ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ನಮ್ ನೋಟಿಸ್ಗೆ ನಮ್ ಕೆವಿಗೆ ತಗೊಂಡ್ ಬರ್ತೀವಿ, ಏನೋ ಚಿಂತನೆ ಮಾಡಿ ಅದನ್ನಾದ್ರು ಒಂದು ನಮ್ಗೆ ಮಾಡಿಕೊಡಿ. ಆವತ್ತು ನಮ್ಗೆ ಜ್ಞಾಪಕ ಬರುತ್ತೆ, 1000 lakhs ನಲ್ಲಿ ನಮಗೂ ಒಂದು 50,000 ಬಂದಿದೆ. 1000 lakhs ನಲ್ಲಿ. ಆದ್ರಿಂದ ಪೊಲೀಸ್ ಸ್ಟೇಷನ್ ಡೆವಲಪ್ಮೆಂಟ್ ಏನ್ ಹೇಳ್ತಾರೋ ಕೆಲವು ಕ್ಷೇತ್ರಕ್ಕೆ ಮಾತ್ರ ಹೋಗುತ್ತೆ. ಹೂ ವಿಲ್ ಮಾನಿಟರ್ ದಟ್? ನಾವು ಕೇಳಕ್ಕಾಗತ್ತಾ? ದ ಡಿಪಾರ್ಟ್ಮೆಂಟ್ ಶುಡ್ ಬಿ ಪರ್ಫೆಕ್ಟ್ ಟು ಫೈಂಡ್ ಔಟ್ ಯಾವ್ಯಾವ ಕ್ಷೇತ್ರದಲ್ಲಿ ಹಣ ಬಿಡುಗಡೆ ಮಾಡ್ತಾರೋ, ಯಾವ್ಯಾವ ಬಿಲ್ಡಿಂಗ್ ಮಾಡ್ತಾರೋ, ಯಾವ್ಯಾವ ಹೊಸ ಪೊಲೀಸ್ ಸ್ಟೇಷನ್. ನಾವು ಅದು ನಿಮ್ ನೋಟಿಸ್ ತಗೊಂಡ್ ಬಂದ್ರೆ ನೀವು ಅದ್ಮೇಲೆ ಏನು ಕ್ರಮ ತಗೊಳ್ಳೋದಿಲ್ಲ. ಮತ್ತೆ ಇಲ್ಲಿ ಬಂದ್ರೆ 1000 lakhs, ಪತ್ರಿಕೆಯಲ್ಲಿ ನೋಡಿದ್ರೆ ಕೋಟ್ಯಾಂತರ ರೂಪಾಯಿ ಹಂಗೆ ಎಕ್ಸಸ್ ಬೀದಿ ಬಿದ್ದಿದೆ ಅಂತ ಹೇಳ್ತೀರಿ. ನಮ್ಮ ಊರಿನಲ್ಲಿ ಒಂದು 100 ರೂಪಾಯಿ ಬಂದು ಬಿದ್ದಿಲ್ಲ. PW ರೋಡ್ಗಳು ಕೊಟ್ಟಿದ್ದಾರೆ. ಶ್ರೀಮಾನ್ ರೇವಣ್ಣ ಅವರು ನನ್ನ ಮೇಲೆ ಏನ್ ಪ್ರೀತಿನೋ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಪ್ರೀತಿ ಇಲ್ಲ, ಬೇಕಾಷ್ಟು ರೋಡ್ಗಳು ಕೊಟ್ಟಿದ್ದಾರೆ. 200 lakhs ಮಣ್ಣನ್ನು ಬಿಡುಗಡೆ ಮಾಡಿ ಸಂತೋಷನೇ. ಇನ್ನೂ ಒಂದು 500 lakhs ಕೊಡಿ, 1000 lakhs ಕೊಡಿ, ಸಂತೋಷನೇ. ಆದ್ರಿಂದ ಐ ಆಮ್ ಬ್ರಿಂಗಿಂಗ್ ಟು ದ ಡೆಪ್ಟಿ, ಬೇಗ ಮುಗಿಸ್ಬಿಡ್ತೇನೆ. ಕೊಡ್ಲಿ ಸರ್, ಪಾಪ ಸರ್ಕಾರ ಹಂಗಿದೆ. ಅಧ್ಯಕ್ಷರೇ, ಐ ಆಮ್ ಬ್ರಿಂಗಿಂಗ್ ಟು ಯುವರ್ ನೋಟಿಸ್. ನಮ್ಮ ಡೆಪ್ಟಿ CM ಅವ್ರನ್ನು ಕೇಳಿ, ಸೊಮೆ ನಾನು ತಮಾಷೆ ಕೇಳಿಲ್ಲ, ಕೆಲವು ವಿಷಯಗಳು ನಿಮ್ ಸರ್ಕಾರ ನೋಟಿಸ್ ತಗೊಂಡು ಬಂದ್ರೆ ಯು ಆರ್ ದ ಮೇನ್ ಕಾಸ್ ಇಗ್ನೋರಿಂಗ್ ಅವರ್ ಪ್ರಾಬ್ಲಮ್. ದೇರ್ ಫೋರ್ ದ ಬ್ಯೂರೋಕ್ರಾಟ್ಸ್ ವಿಲ್ ಟೇಕ್ ದೇರ್ ಓನ್ ಅಡ್ವಾಂಟೇಜ್. ತಾವು ಹೆಂಗೆ ಗಂಭೀರವಾಗಿ ಹೇಳಿದ್ರು ನಮ್ಮ ನೋವು, ದಟ್ ಮೀನ್ಸ್ ಯುವರ್ ಅಡ್ಮಿನಿಸ್ಟ್ರೇಷನ್ ಫೇಲ್ಡ್ ಆಗುತ್ತೆ. ಡೆಪ್ಟಿ CM ಅವರು ಬಾಯಿನಲ್ಲೇ ಈ ಅಡ್ಮಿನಿಸ್ಟ್ರೇಷನ್ ಮಿಷನರಿ ಸರಿ ಇಲ್ಲ, ಅದನ್ನ ನಾವು ಸರಿಪಡಿಸಬೇಕು. ಈಗ ತಾನೇ ನಾನು ಬಂದಿದ್ದು ಹೊಸಬ್ರಾಗ ಏನ್ ಹೇಳಿದ್ರೆ, ಸಮಯ ತಾವು ನೋಡಿ, ನನ್ನ ಮೇಲೆ ಕೋಪ ಏನು ಬೇಡ. I'm just bringing to your notice. Your administration is failed. Why? Because Deputy Chief Minister said, official message ನಿಮ್ಗೆ ಇಷ್ಟು ಮಾಡ್ತಾರಂದ್ರೆ ತಾವು ಯೋಚನೆ ಮಾಡಿ ನಮ್ ಗತಿಗೆ ಏನಾಗಬಹುದು. ಸಾಮಾನ್ಯ ಕ್ಲರ್ಕ್ನು ನಮ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಸ್ವಾಮಿ, ಅಂತ ಸ್ಥಿತಿಗೆ ಆಗ್ಬಿಡ್ತೀವಿ. ಆದ್ರಿಂದ when we bring it to your notice, you take serious action. We are with you. Definitely, you take. ತಾವು ಹೇಳಿದ್ರೆ ಏನ್ ಮಾಡ್ಬೇಕು ಅನ್ನೋ ಡಿಸ್ಮಿಸ್ ಮಾಡಿಬಿಡಿ, ನಾವೆಲ್ಲ ನಿಮ್ ಜೊತೆಲಿ ಇರ್ತೀವಿ. ಏನಾಗುತ್ತೆ ನೋಡೋಣ. ನೆಕ್ಸ್ಟ್ ಚುನಾವಣೆ ಬಂದ್ರೆ ನಾವು ಭಾಷಣ ಮಾಡ್ತೀವಿ, ಇದ್ರೆ ಬೀದಿನಲ್ಲಿ ಇರ್ತೀವಿ. ಏನಾಗುತ್ತೆ? ಏನಾಗೋದಿಲ್ಲ, ತಲೆ ಹೋಗೋದಿಲ್ಲ ಸೋಮೆ. ಈ ಕುರ್ಚಿನಲ್ಲೇ ಕೂತ್ಕೊಳ್ಬೇಕು, ಇಲ್ಲೇ ಇರಬೇಕು, ಇಲ್ಲಿದ್ರೆ ತಾವು ಊಟನೇನು ಅವಶ್ಯಕತೆ ಇಲ್ಲ. ಬೀದಿನಲ್ಲಿ ಹೋಗೋದಕ್ಕೆ ನಾವು ತಯಾರಾಗಿದ್ವಿ, ಚಂದ್ರಮಂಡಲ ಹೋಗೋದಕ್ಕೆ ತಯಾರಾಗಿದ್ವಿ. ಆದ್ರಿಂದ ನಮ್ಗೆ ನಾನು ಸ್ವಾಮಿ ನಿಮ್ಗೆ ಹೇಳಿಲ್ಲ, ತಾವು ಸೂರ್ಯಮಂಡಲ ಚಂದ್ರಮಂಡಲ ಎಷ್ಟು ಮಂಡಲಗಳು ನೋಡಿದ್ರು, ವೈಕುಂಠ ಬಾಲಿದವರು ಕಾಲದಲ್ಲಿ ಇದ್ದಿದ್ರಿ ಸ್ವಾಮಿ, ನಾನು ಹಂಗೆ ನೋಡೋಕ್ಕಾಗತ್ತಾ? ಆದ್ರಿಂದ ನಮಗೆ ಕೊಟ್ಟಿರೋ ಅವಕಾಶ ಸ್ಪೀಕರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್.